ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಶಿಲ್ಪಾ ಅಂತ ನರಸೀಪುರದಿಂದ, ಇವರ ಜನ್ಮ ದಿನಾಂಕ 24ನೇ ತಾರೀಕು 9ನೇ ತಿಂಗಳು 2004 ಬೆಳಗ್ಗೆ 8:30ಕ್ಕೆ. ಶಿಕ್ಷಣ ಮತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಶಿಲ್ಪಾ ಅವರ ಪ್ರಶ್ನೆ, ಒಂದು ಶಿಕ್ಷಣ ಮತ್ತು ವಿವಾಹ ಎರಡು ಪ್ರಶ್ನೆ ಕಳಿಸಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ, ಆತ ಚಂದ್ರ ಕ್ಷೇತ್ರದಲ್ಲಿದ್ದಾನೆ. ನಿಮಗೆ ಸ್ವಲ್ಪ ಈ ಪರಿವರ್ತನೆ ಇದೆ. ಚತುರ್ಥ ಸ್ಥಾನದ ಶನೈಶ್ಚರ ಇಲ್ಲಿ ಕರ್ಮಸ್ಥಾನದಲ್ಲಿರ್ತಕ್ಕಂಥದ್ದು, ಕರ್ಮಾಧಿಪತಿ ಚಂದ್ರ ಶನಿ ಮನೆಯಲ್ಲಿರ್ತಕ್ಕಂಥದ್ದು. ಇದು ಶತ್ರುಗಳ ಪರಿವರ್ತನೆ. ಸ್ವಲ್ಪ ನೀವು ಶ್ರಮ ತಗೊಳ್ಬೇಕು ಜಾಸ್ತಿ. ಈಗ ಮೇಯಿಂದ ಗುರು ಪ್ರಾರಂಭವಾಗುತ್ತೆ, ಆತ ವ್ಯಯದಲ್ಲಿ ಬೇರೆ ಇದ್ದಾನೆ. ಹೀಗಾಗಿ ನೋಡಿ, ನೀವು ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ, ತುಂಬ ಸಹಾಯವಾಗುತ್ತೆ. ನಿಮ್ಮ ಉನ್ನತ ಶಿಕ್ಷಣಕ್ಕೆ ಆಂಜನೇಯನ ಅನುಗ್ರಹ ಬೇಕು. ಹೀಗಾಗಿ ಆಂಜನೇಯ ಸ್ವಾಮಿಗೆ ಜೇನುತುಪ್ಪದ ಅಭಿಷೇಕ ಮಾಡಿಸಿ ಅದು ಸ್ವಲ್ಪ ಪ್ರಸಾದ ಸೇವನೆ ಮಾಡಿ, ಅದು ನಿಮಗೆ ಸಹಾಯವಾಗುತ್ತೆ. ವಿವಾಹಕ್ಕೆ ರಾಹು ಹಾಗೂ ಕುಜ ಎರಡು ಗ್ರಹಗಳ ಶಾಂತಿ ಬೇಕು. ಅದು ನಿಮಗೆ ವಿವಾಹ ಸಂದರ್ಭದಲ್ಲಿ ಯಾವಾಗ ನೀವು ವಿವಾಹಕ್ಕೆ ಪ್ರಯತ್ನ ಮಾಡ್ತೀರೋ ಆಗ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ. 26 ನಂತರದಲ್ಲಿ ಪ್ರಯತ್ನ ಮಾಡಿ, ಅದು ನಿಮಗೆ ಸಹಕಾರವಾಗುತ್ತೆ. ಈಗ ಅಧ್ಯಯನ ಮಾಡಿ, ಆಮೇಲೆ ಆ ಚಿಂತನೆ. ಆವಾಗ ನೀವು ರಾಹು ಮತ್ತು ಈ ಕುಜ ಗ್ರಹಗಳ ಶಾಂತಿ ಮಾಡಿಸಿ ನಂತರದಲ್ಲಿ ವಿವಾಹ ಪ್ರಯತ್ನ ಮಾಡಬೇಕು. ಈಗ ವಿದ್ಯಾಭ್ಯಾಸಕ್ಕೆ ಆಂಜನೇಯನ ಅನುಗ್ರಹ ಬೇಕು. ಆಂಜನೇಯನ ಪ್ರಾರ್ಥನೆ ಮಾಡಿ. ನಿಮಗೆ ಸ್ಪಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಹರ್ಷಿತಾ ಅಂತ ಹಾಸನ್ನಿಂದ, ಇವರ ಹುಟ್ಟಿದ ದಿನಾಂಕ 5ನೇ ತಾರೀಕು 9ನೇ ತಿಂಗಳು 2010 ಸಂಜೆ 6:30ಕ್ಕೆ. ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ಹರ್ಷಿತಾ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದಾಗ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭಲಗ್ನ, ದ್ವಿತೀಯದಲ್ಲಿ ಗುರುವಿದ್ದಾನೆ, ತುಂಬ ಚೆನ್ನಾಗಿದೆ. ಒಳ್ಳೆ ವಾಚಾಳಿಗಳು. ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹೇಳುತ್ತೆ. ದ್ವಿತೀಯದಲ್ಲಿದ್ದರೆ ಗುರು ಮಾತುಗಾರರಾಗಿರ್ತಾರೆ, ಒಳ್ಳೆ ವಾಗ್ಮಿಗಳಾಗ್ತಾರೆ ಅಂತ ಚೆನ್ನಾಗಿದೆ. ಪಂಚಮಾಧಿಪತಿ ಬುಧ ರವಿ ಯುತಿ, ಅದು ಬುಧಾದಿತ್ಯ ಯೋಗ. ಹೀಗಾಗಿ ತುಂಬ ಚೆನ್ನಾಗಿದೆ. ನೀವು ಮೆಡಿಕಲ್ ಪ್ರಯತ್ನ ಮಾಡಬಹುದು, ಲಾ ಓದಬಹುದು. ಎರಡರಲ್ಲೂ ವಿಶೇಷವಾದ ಅನುಕೂಲ ಖಂಡಿತ ಇದೆ. ಇದಕ್ಕಿಂತ ಹೆಚ್ಚಾಗಿ ನೀವು IAS KS ಕೂಡ ಮಾಡಬಹುದು. ಪ್ರಯತ್ನ ಮಾಡಿ. ನಿಮಗೆ ಭಾಗ್ಯಾಧಿಪತಿ ಅನುಗ್ರಹ ಇದೆ. ಹೀಗಾಗಿ ತುಂಬ ಮೇಲೆ ಬರ್ತೀರ, ತುಂಬ ಹೆಸರು ಮಾಡ್ತೀರಾ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓದಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪೂರ್ಣಿಮಾ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 31ನೇ ತಾರೀಕು 10ನೇ ತಿಂಗಳು 1986 ಬೆಳಗ್ಗೆ 10:20ಕ್ಕೆ. ಸಂಸಾರದಲ್ಲಿ ಕಿರಿಕಿರಿ, ಗಂಡನ ಮನೆಗೆ ಯಾವಾಗ ಹೋಗ್ತೀನಿ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪೂರ್ಣಿಮಾ ಅವರ ಪ್ರಶ್ನೆ, ಸಂಸಾರದಲ್ಲಿ ಮಹಾ ಕಿರಿಕಿರಿ ಆಗಿಬಿಟ್ಟಿದೆ. ಹೌದು. ಗಂಡನ ಮನೆ ಯಾವಾಗ ವಾಪಸ್ ಹೋಗ್ತೀನಿ ಅಂತ ನೋಡೋಣ, ಗಮನಿಸೋಣ. ಜಾತಕವನ್ನು ಗಮನಿಸಿದ್ರೆ ನೋಡಿ, ಇದು ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ. ವ್ಯಯಸ್ಥಾನ ಅನ್ನೋದು ದೂರಸ್ಥಾನ ಅಂತ ಅದರ ನಿರ್ಣಯ. ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ, ಗಂಡನ ಸ್ಥಾನ. ಆ ಅಧಿಪತಿ ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ? ವ್ಯಯದಲ್ಲಿ, ದೂರದಲ್ಲಿದ್ದಾನೆ ಅಂತ ಅರ್ಥ. ಇದು ಹೇಗೆ ಸಿದ್ಧಿಯಾಗುತ್ತೆ? ಒಂದು, ಬುಧಗ್ರಹ ಶಾಂತಿಯನ್ನು ಮಾಡಿಸಿ. ಎರಡನೇದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ 108 ಬಾರಿ ಮಾಡಿಸಿ. ನೋಡಿ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ, ನಿಮ್ಮ ಯಜಮಾನರ ಮನಸ್ಸು, ಬುದ್ಧಿ ಇವುಗಳು ಪರಿವರ್ತನೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪೂಜೆಯಿಂದ ಸಹಾಯ ಏನು ನಮಗೆ ಅಂತಂದರೆ ಬುದ್ಧಿ ವ್ಯತ್ಯಾಸ ಆಗುತ್ತೆ. ಇಷ್ಟು ದಿವಸ ಇದ್ದಿದ್ದು ಇನ್ನು ಮುಂದೆ ಇರೋದಿಲ್ಲ. ಇದಕ್ಕೆ ಒಂದು ಸುದೀರ್ಘ ತಪಸ್ಸು ಬೇಕು. ಅಂದರೆ 108 ದಿನಗಳ ಕಾಲ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸಬೇಕು. 108 ದಿನದೊಳಗೆ ನಿಮ್ಮ ಶ್ರದ್ಧೆ ಹೇಗೆ ಅದರ ಮೇಲೆ ನಿರ್ಣಯ ಆಗುತ್ತೆ. ತುಂಬ ಶ್ರದ್ಧೆಯಿಂದ ಮಾಡಿ. 12 ದಿನದೊಳಗೆ ನಿಮಗೆ ಫಲ ಸಿಗುತ್ತೆ. ಪ್ರಯತ್ನ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ವಿಶ್ರುತ ಅಂತ, ಇವರ ಜನ್ಮ ದಿನಾಂಕ 29ನೇ ತಾರೀಕು 7ನೇ ತಿಂಗಳು 1998 ಬೆಳಗಿನ ಜಾವ 5:30 ವಿಜಯನಗರದಿಂದ. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವಿಶ್ರುತ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ವಿವಾಹದ ಸ್ಥಾನ ನಿಮ್ಮದು ಮಕರ. ಆ ಅಧಿಪತಿ ಶನೈಶ್ಚರ, ಅವನು ನೀಚನಾಗಿದ್ದಾನೆ. ಬಲಹೀನನಾಗಿದ್ದಾನೆ. ನೀಚಾರಿಷಷ್ಟವೇ ಸಂಶ್ರಿತಾ ಹಿ ಶುಭಾ
ಶುಭಗ್ರಹಗಳೇ ಪ್ರಯಚ್ಛಂತೆ ಅಶುಭಾನಿ ಸರ್ವೇ ಅಂದಾಗ ಇನ್ನು ಪಾಪಗ್ರಹಗಳು ಬಲಹೀನವಾಗಿಬಿಟ್ರೆ ಬಲವರ್ಜಿತಸ್ಯ ರಿಕ್ತ ಅಂತ ಹೇಳುತ್ತೆ ಹೋರಾಶಾಸ್ತ್ರ. ಇದಕ್ಕೇನಪ್ಪ ಶಾಂತಿ ಬೇಕು, ಗ್ರಹ ಶಾಂತಿ. ಹೀಗಾಗಿ ಶನೈಶ್ಚರ ಶಾಂತಿ ಮತ್ತು ಕುಜವೇದಲ್ಲಿದ್ದಾನೆ, ಅದೂ ಒಂದು ತೋಡಕೆ. ಹೀಗಾಗಿ ಕುಜ ಶನೈಶ್ಚರ ಈ ಎರಡು ಗ್ರಹ ಶಾಂತಿಯನ್ನು ಶ್ರದ್ಧೆಯಿಂದ ಮಾಡಿಸಿ. ಇದು ತೊಡಕನ್ನು ಬಿಡಿಸಿಕೊಡುತ್ತೆ ನಿಮಗೆ. ನೋಡಿ, ಈಗ ಶುಕ್ರನ ಟೈಮ್ ನಡೀತಾ ಇದೆ. ಶುಕ್ರ ವಿವಾಹವನ್ನು ಏರ್ಪಾಡು ಮಾಡಿಕೊಡ್ತಕ್ಕಂಥ ಗ್ರಹ, ಅವನ ಟೈಮ್ ನಡೀತಾ ಇದೆ, ತುಂಬ ಒಳ್ಳೆಯದು. ಈ ಶಾಂತಿ ಮಾಡಿಸಿದ್ರೆ ನಿಮಗೆ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು, ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಇನ್ನು 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.